ಭಗೀರಥ ಪೀಠದ ಶ್ರೀಗಳ 26ನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಸಾಣೆಹಳ್ಳಿ ತರಳಬಾಳು ಶಾಖಾ ಮಠದ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳು, ದಾವಣಗೆರೆ ವೀರಕ್ತ ಮಠದ ಶ್ರೀ ಬಸವಪ್ರಭು ಮಹಾಸ್ವಾಮಿಗಳು ಸೇರಿದಂತೆ ಇನ್ನೂ ಹಲವಾರು ಪೀಠದ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಶ್ರೀ 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 ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳಿಗೆ ಪುಷ್ಪಾರ್ಚನೆ ಮೂಲಕ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಕುರಿ ಉಡ್ಡಿಯ ಕಾರ್ಯಕ್ರಮವೂ ಕೂಡ ಏರ್ಪಡಿಸಲಾಗಿತ್ತು. ಕರ್ನಾಟಕ ರಾಜ್ಯ ಉಪ್ಪಾರ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ NS ಚಂದ್ರಪ್ಪನವರು, ಪ್ರಧಾನ ಕಾರ್ಯದರ್ಶಿಯಾದ ರಾಮಪ್ಪನವರು, ಹಾವೇರಿ ಜಿಲ್ಲೆಯ ಜಯಕುಮಾರ್ ಅವರು, ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಸುನೀಲ್ ಕುಮಾರ್ ಅವರು, ಸವದತ್ತಿ ತಾಲೂಕಿನ ಬಸವರಾಜ್ ಆಯಟಿ ಅವರು, ದಾನಿಗಳಾದ ಗೌರಿಬಿದನೂರು ಡಾಕ್ಟರ್ ನಾಗರಾಜ್ ಅವರು ಶ್ರೀಗಳಿಗೆ ಈ ಸಂದರ್ಭದಲ್ಲಿ ಶುಭ ಕೋರಿದರು. ಸಾಹಿತಿಗಳಾದ ಸುರೇಶ್ ಮಲ್ಲಡರವರು ಅಣ್ಣಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಂಕರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಕಡೂರು ಲಕ್ಕಪ್ಪನವರು ಮತ್ತು ದಂಪತಿಗಳೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳಾದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಶ್ರೀ ಭಗೀರಥನ ಆಶೀರ್ವಾದವನ್ನು ಪಡೆದರು. ಇದೀಗ ಪರಮ ಪೂಜ್ಯರನ್ನ ಪುಷ್ಪಗಳಿಂದ ಸಂಭ್ರಮಿಸಿ ವಿಜೃಂಭಣೆಯಿಂದ ಗುರುಗಳ ಪಟ್ಟಾಭಿಷೇಕದ ಶುಭಾಶಯವನ್ನ ವೇದಿಕೆ ಮೇಲೆ ಇರುವಂತಹ ಎಲ್ಲ ರಾಜಕೀಯ ಗಣ್ಯರು, ಪರಮ ಪೂಜ್ಯರು, ಹಾಗೆ ಗುರುಗಳ ಕುಟುಂಬಸ್ಥರು, ಅಭಿಮಾನಿಗಳು, ಭಕ್ತರು ಸಂಭ್ರಮಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಈ ಸಂತಸದ ಗಳಿಗೆಗೆ ಸಾಕ್ಷಿಯಾಗಬೇಕಾ ಕೇಳ್ಕೊಳ್ತಾ ಇದ್ದೇನೆ. ಪರಮ ಪೂಜ್ಯರನ್ನ ವಿವಿಧ ಪುಷ್ಪಗಳಿಂದ ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ತಮ್ಮ ಪ್ರೀತಿ, ಗೌರವ ಹಾಗೆ ಶ್ರದ್ಧಾ ಭಕ್ತಿಯನ್ನ ಪುಷ್ಪಗಳನ್ನ ಅರ್ಪಿಸುವ ಮೂಲಕ ಗುರುಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀಮಠದ ಹಲವಾರು ಸಾಮಾಜಿಕ ಕಾರ್ಯಗಳು ಹೀಗೆ ಸದಾ ಮುಂದುವರಿಯುವ ಮೂಲಕ ಈ ಸಮಾಜವನ್ನ ಸಮಾಜಕ್ಕಾಗಿ ನಿಮ್ಮ ಶ್ರಮ ಸಾರ್ಥಕವಾಗಿದೆ ಎಂಬ ಕ್ಷಣಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಪುಷ್ಪಗಳನ್ನ ತೆರೆಯುವ ಮೂಲಕ ಎಲ್ಲ ಸದ್ಭಕ್ತರು ಶ್ರೀಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ತಾವೆಲ್ಲರೂ ಕೂಡ ಈ ಸಂತಸದ ಗಳಿಗೆಗೆ ಸಾಕ್ಷಿಯಾಗಬೇಕಾ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪರಮ ಪೂಜ್ಯರಿಗೆ ಇದೀಗ ವೇದಿಕೆಯಲ್ಲಿ ಮಳೆಗರೆಯುವ ಮೂಲಕ ತಮ್ಮ ಸಂತಸವನ್ನ ಸಂಭ್ರಮಿಸ್ತಾ ಇದ್ದಾರೆ ಸರ್ವ ಭಕ್ತಾದಿಗಳು. ಮತ್ತೊಂದು ವಿಶೇಷ ಅಂದ್ರೆ ಇದೀಗ ಒಂದು ಸುಂದರವಾದ ಫೋಟೋ ಅನಾವರಣವಾಗ್ತಿದೆ. ಅದುವೇ ಶ್ರೀಗಳ ಬಾಲ್ಯದಿಂದ ಇಲ್ಲಿಯವರೆಗೆ ತೆಗೆದಂತಹ ಅತ್ಯಂತ ಸುಂದರ ಕ್ಷಣಕ್ಕೆ ಸಾಕ್ಷಿಯಾದಂತಹ ಭಾವಚಿತ್ರವನ್ನ ಇದೀಗ ವೇದಿಕೆ ಮೇಲಿರುವಂತಹ ಗಣ್ಯಮಾನ್ಯರು ಅನಾವರಣಗೊಳಿಸ್ತಾ ಇದ್ದಾರೆ. ಪರಮ ಪೂಜ್ಯರ ಅತ್ಯಂತ ವಿಶೇಷ ಸಂದರ್ಭದಲ್ಲಿ ಕ್ಲಿಕ್ಕಿಸಿದಂತಹ ಫೋಟೋ. ಈ ಫೋಟೋಗಳನ್ನ ಎಲ್ಲ ಒಟ್ಟಿಗೆ ಸೇರಿ ಒಂದೇ ಫ್ರೇಮ್ ನಲ್ಲಿ ಹಿಡಿದಿರುವಂತಹ ಪ್ರಯತ್ನ ಈ ಫ್ರೇಮ್ ನಲ್ಲಿದೆ. ಈ ಒಂದು ಫೋಟೋ ಇದೀಗ ಅನಾವರಣಗೊಳ್ತಾ ಇದೆ. ಪರಮ ಪೂಜ್ಯರು ಕೆಲ ಕ್ಷಣ ತಮ್ಮ ಬಾಲ್ಯ, ಯೌವನ ಹಾಗೆ ಜೋಡು ಎತ್ತುಗಳ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಮ್ಯಾನೇಜಿಂಗ್ ಟ್ರಸ್ಟಿ ಭಗೀರಥ ಉಪ್ಪಾರ ಧಾರ್ಮಿಕ ಟ್ರಸ್ಟ್ನ ಸನ್ಮಾನ್ಯ ಶ್ರೀ ಭೀಮಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಹಾಗೂ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಬೆಂಗಳೂರು, ಕರ್ನಾಟಕ ರಾಜ್ಯ ಉಪ್ಪಾರ ನೌಕರರ ಸಂಘ, ಕರ್ನಾಟಕ ರಾಜ್ಯ ಉಪ್ಪಾರ ಮಹಿಳಾ ಸಂಘ, ಕರ್ನಾಟಕ ರಾಜ್ಯ ಉಪ್ಪಾರ ಯುವಕರ ಸಂಘ, ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು, ಜಿಲ್ಲಾ ಮತ್ತು ತಾಲೂಕು ಉಪ್ಪಾರ ಸಂಘಗಳು ಹಾಗೂ ಕರ್ನಾಟಕ ರಾಜ್ಯ ಸಮಸ್ತ ಉಪ್ಪಾರ ಬಂಧುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳಿಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ 2025ರ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಹೊಸದುರ್ಗ ತಾಲೂಕಿನ ಶಿಕ್ಷಕರಾದಂತಹ ಲಕ್ಷ್ಮಣ್ ಅವರು, ಮೌನೇಶ್ ಅವರು, ಗೊಲ್ಲರಳ್ಳಿ ಪ್ರಭುರವರು, ಇನ್ನು ಅನೇಕ ಉಪ್ಪಾರ ಸಮಾಜದ ಮುಖಂಡರು ಭಾಗವಹಿಸಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಶಾಸಕರು BG ಗೋವಿಂದಪ್ಪನವರು
ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕ್ಯಾಲೆಂಡರನ್ನು ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ಲಾಡ್ ಅವರು ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖಂಡರಿಗೆ ಶ್ರೀಗಳಿಂದ ಸನ್ಮಾನ ಮಾಡಲಾಯಿತು.